ನನ್ನ ಆಕಾರ ನೋಡ್ರಿ. ಈಗ ಜಳಕ ಮಾಡಿದ್ಯಾ, ಜಳಕ ಪೂಜೆ ಎಲ್ಲ ಆಗಿತ್ತು. ಇಷ್ಟು ಮೈಯಾಗಿನ ರೀ ತಪ್ಪನತ್ ಹೋಗ್ಬಿಟ್ಟಾವ. ಯಪ್ಪ ದೇವ್ರಿ, ಅದು ಒಂದು ಸ್ಪ್ರಿಂಕ್ಲರ್ದೊಳಗೆ ಕಬ್ಬಿನ ನೀರು ಸಿಕ್ಕೊಂಡಿತ್ತು. ಒಳಗೆ ಹೋಗಿ ಅರ್ಬಿ ಕಳ್ಯಾಕೆ ಎದ್ರಿಗೆ ಆಗತೈತಿ, ಅಷ್ಟು ಥಂಡಿ. ನಮ್ಮ ಇವ್ರಿಲ್ಲ, ತಲೆ ಗಿಲಿ ಎಲ್ಲ ತೋರಿಸ್ಕೊಂಡನಿ. ನೀನು ಊಟ ಮಾಡಿಲ್ಲ, ಟೈಮ್ 11 ರೀ. ಗುದ್ದಾಡಿ ಹೊಡೆದ ರಗಡ್ ಆಗಿ ಹೋಯ್ತು. ಯಪ್ಪ ದೇವ್ರಿ ಪರಮೇಶ್ವರ. ಒಗ್ಯಾನ ಸಮಯಕ್ಕೆ ಹೋಗೋದಿಲ್ಲ ನಾನು. ಗೋಧಿ ಹಸನ್ ಮಾಡ್ಬೇಕಂತೆ ಬಡ ಕೆಲಸ ಮಾಡ್ಕೊಳಕ್ಕೆ ಹೋದ್ರೆ ಹಿಂಗಾಗ್ಬಿಡ್ತಾರೆ. ಚೇಂಜ್ ಮಾಡ್ತೇನೆ. ನಮ್ದು ಇವತ್ತು ಊಟಕ್ಕೆ ಏನು ತಯಾರಿ ಆಗತ್ತಂತಂದ್ರೆ, ಹೆಸರು ಕಾಳಿನ ಪಲ್ಯ ಒಂದಿಟ್ಟು ಮೆಂತೆ ಇತ್ತು. ಆ ಮೆಂತೆನ ಕಟ್ ಮಾಡಿ ಹಾಕೇನಿ ಇದ್ರೊಳಗೆ. ಮೆಂತೆ, ಹೆಸರು ಕಾಳು, ಕೊತ್ತಂಬರಿ, ಹೆಸರು ಕಾಳಿನ ಪಲ್ಯ, ಜೋಳದ ರೊಟ್ಟಿ, ಅದು ಬಿಸಿ ಅನ್ನ, ಚಪಾತಿ ಎಲ್ಲದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್. ಸ್ವಲ್ಪ ಹಿಂಗೆ ಒಂದಿಟ್ಟು ರಸ ಮಾಡ್ಕೊಂಡ್ವಿ ಅಂದ್ರೆ ನಾವೆಲ್ಲದ್ರ ಜೊತೆನೂ ತಿನ್ಬೋದು. ಈಗ ಮಸ್ತ್ ಪಕ್ಕಿ ಪಲ್ಯ ರೆಡಿ ಆಗೈತಿ. ಇನ್ನು ಇದ್ರ ಜೊತೆ ಏನು ಬೇಕು ಹೇಳ್ರಿ? ರೊಟ್ಟಿ ಒಂದಿದ್ರೆ ಭರ್ಜರಿ ಊಟ. ಉತ್ತರ ಕರ್ನಾಟಕದ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ? ಒಬ್ಬೊಬ್ರಿಗೆ ಒಂದೊಂದು ಸೈಡ್ದು ಊಟ ಇಷ್ಟ ಆಕೈತಿ. ನಮ್ಮ ಕಡೆ ಊಟ ಅಂತೂ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಅಷ್ಟೊಂದು ವೆರೈಟಿ ಪಲ್ಯ. ಮೇನ್ ಏನಂತಂದ್ರೆ ರೊಟ್ಟಿ ಚಪಾತಿ ಜೊತೆ ವೆರೈಟಿ ಪಲ್ಯ, ಚಟ್ನಿ ಎಲ್ಲ ಇರ್ತೈತಿಲ್ಲ. ಹಿಂಡಿ ಅಂತ ಹೇಳ್ತೇವೆ, ಹಿಂಡಿ ಅಥವಾ ಚಟ್ನಿ ಆದರೂ ಅನ್ಬೋದು. ಈಗ ಇಲ್ಲಿ ಹಿಟ್ಟಿ ನೀರು ಕಾಸ್ಕೊಳಕ್ಕೆ ಕೈ ಒಳಗನ ಕಾಸ್ಕೊಂಡ್ಬಿಡ್ತೇನೆ ನಾನು. ಈಗ ಮತ್ತೆ ನಾನು ಒಳಗೆ ಅಡುಗೆ ಮಾಡಾಕತ್ತೇನೆ. ಯಾಕಂದ್ರೆ ಹೊರಗೆ ಗಾಳಿ ಭಾಳ ಬೀಸ್ತತಿ, ಲಘುನ ಅಡಿಗೆ ಆಗಂಗಿಲ್ಲ. ಹೇಳೋದನ್ನ ಲೇಟ್ ಮಾಡಿ ಹೇಳ್ತೀನಿ. ಹಾಗಾಗಿ ಲಘುನ ಕೆಲಸನ ಆಗಂಗಿಲ್ಲ. ಈ ಕಡೆ ನಮ್ಮದು ಸೀರೆ ಬಿಸ್ನೆಸ್ ಇರ್ತೈತೆ ಅಲ್ರಿ, ಹೆಂಗೆ ಕಂಟಿನ್ಯೂ ಕಾಲು ಮೆಸೇಜು ಬರ್ತಿರ್ತಾವೆ. ಯಾಕಂದ್ರೆ ಕಳಿಸಿರೋವಂಥ ಕಸ್ಟಮರ್ಗೂ ರಿಪ್ಲೈ ಮಾಡ್ಬೇಕಾಕೈತಿ, ಹೊಸ ಕಸ್ಟಮರ್ಗೂ ರಿಪ್ಲೈ ಮಾಡ್ಬೇಕಾಕೈತಿ. ಅದಕ್ಕೋಸ್ಕರ ಬ್ಯಾಡ ಅಂಥೇಳಿ ಲಘುನ ಎದ್ರೆ ಲಘುನ ದಗದಾಕೈತಿ. ಲಘುನ ಹೇಳಂಗಿಲ್ಲಲ್ಲ, ತಡ ಮಾಡಿ ಹೇಳ್ತೀವಿ. ಹಾಗಾಗಿ ಲಘುನ ದಗದನ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಒಳಗೆ ಮಾಡಾಕತ್ತೀನಿ. ಸದ್ಯಕ್ಕೆ ಗ್ಯಾಸ್ ಆರಿಸೋಣಂತ. ಯಾಕಂದ್ರೆ ಪಲ್ಯ ರೆಡಿ ಆಗೈತಿದ. ಹಿಂಗೆ ಒಂದು ಸಲ ಮಿಕ್ಸ್ ಹೊಡೆದು ಇಟ್ಟರೆ ಮುಗೀತ. ಇಲ್ಲೇ ಪಲ್ಯ ರೆಡಿ ಆಗೈತಿ. ಆಮೇಲೆ ಸಾರು ಕಾಸೇನಿ. ಇದು ಏನಂತಾರ, ಮೂಲಂಗಿ, ಆಲೂಗಡ್ಡೆ ಮತ್ತು ಬ್ಯಾಳಿ, ಪಾಲಕ್ ಸೊಪ್ಪು ಇಷ್ಟನ್ನು ಹಾಕಿ ಸಾರು ಕಾಸಿದ್ದಿದ. ಇದು ನಿನ್ನಿದು. ನಮ್ಮ ಮನೆಯವ್ರು ಏನು ಮಾಡ್ತಾರಂದ್ರೆ, ಸಂಜೆನೇ ಮಾಡಿದ್ದು ಮುಂಜಾನೆ ತಿನ್ನಂಗಿಲ್ಲ, ಮುಂಜಾನೆ ಮಾಡಿದ್ದು ರಾತ್ರಿ ಊಟಕ್ಕೆ ತಿನ್ನಂಗಿಲ್ಲ. ಅದಕ್ಕೋಸ್ಕರ ಇದು ನನಗೆ ಮತ್ತು ನಮ್ಮ ದೇವಿಗೆ ಆಕೈತಿ. ಪಲ್ಯನೂ ಜಾಸ್ತಿ ಮಾಡೇನಿ ನಾನು, ಯಾರ್ಯಾರು ಏನೇನು ತಿಂತಾರೆ ತಿನ್ನಲಿ ಅಂತೇಳಿ. ಈಗ ಒಂದಿಷ್ಟು ಹಾಲು ಇರ್ತಾವೆ, ಸಂಜೆನೇ ಒಂದು ಹಾಲು. ನಾನು ಆಮ್ಯಾಗ ಸಿಗ್ತೇನೆ ರೀ ಎಲ್ಲ ಅಡುಗೆ ಮಾಡ್ಕೊಂಡು. ಕನ್ನಡ ನೋಡಂಗಿಲ್ಲ, ಯಾವುದೂ ನೋಡಂಗಿಲ್ಲ, ಗೊತ್ತಿಲ್ಲ ನನಗೆ. ರೇಟ್ ಹೇಳು. ಹೌದಾ? ಸ್ಲಿಂಗ್ ಬ್ಯಾಗ ಯಾವುದಾ? ಎಲ್ಲನೂ ಹಿಡಿಸ್ತೈತಲ್ಲ ಅದು. ತೊಗರಿಕಾಯಿ ನೋಡ್ರಿ ಒಣಗೈತಿ. ನಾವು ನಮ್ಮ ಕಬ್ಬಿನ ಹೊಲದಂತೇಳಿ ಬಂದೀವಿ. ಪ್ಯಾಂಟ್ ಎತ್ತಿ ಹಿಡ್ಕೊಂಡು ಮುಳ್ಳದಾವ. ಹಾಂ ಭಾರಿ. ಮತ್ತೇನು ಬಿಡ. ನಂಗೆ ಅದೇ ಫಾಸ್ಟ್.
ಬಿಸ್ಮಿಲ್ಲ. ಇಲ್ಲ ಅದೇನು ಕೆದ್ದು ಗೊತ್ತಾ, ಡಬಲ್ ಕೆಲಸ. ತೊಳಿಬೇಕಾ? ಈಗ ಶಾಪ್ ಮಾಡಿ ತೊಳಿಯಬೇಕಲ್ಲ ಅದನ್ನು. ಬೇಡ ಬೇಡ, ನಂಗೆ ಇದೇ ಈಜಿ, ಸುಮ್ಮನೆ ವೇಸ್ಟ್ ಅದ. ಮನ್ಯಾಗ ಅದಾವ ಕಣ, 2 ಅದಾವ. ಎಣ್ಮೇವ ಮಮ್ಮಿ ಏನವ? ಏನು ಬೇಡ, ಅಷ್ಟೇ ಸಾಕು. ಏನು ಬೇಡ, ಸಾಕು ಮಮ್ಮಿ ಅಷ್ಟ. ನಮ್ಮ ಮನೆಯವ್ರು ನನ್ನ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡಕತ್ತಾರ ಕಡಿಯವ್ರ ಮುಂದೆ. ಚುಮ್ಮಟ್ ತೋರ್ಸಿ. 12 ಇರ್ತಾವೆ. ये 7 साल इतना हो। मेरा लड़की है, मेरा बीबी है, लड़का नहीं है। वो भी घर में है। और ये क्या लड़की? साल को गया वो लड़का ಡಾಟಾ ಆನ್ ಮಾಡೋದನ್ನ. ಇಲ್ಲ, ಅದು ಇನ್ನೊಂದು ಫೋನ್ ಅಲ್ಲ, ವಿಡಿಯೋ ಮಾಡೋದು ಬೇರೆ. ಸ್ವಂತ ಹೊಲದ ಕಬ್ಬು ಕಡಿದಾಗಿತ್ತು, ಅಲ್ಲಿ ಹೊಲ ಮಾಡಿದ್ವಿಲ್ಲ, ಅಲ್ಲಿ ಕಬ್ಬು ಕಡಿಯಾಕದಿದ್ರೆ ಅಲ್ಲಿ ಬುತ್ತಿ ತೊಗೊಂಡು, ಬುತ್ತಿ ಏನಿಲ್ಲ ಹಂಗೆ ಹೋಗಿದ್ವಿ. ನಮ್ಮ ಮನೆಯವ್ರು ಚುರ್ಮರಿ ತೊಗೊಂಡು ಮಧ್ಯಾಹ್ನ ಊಟ ಮಾಡಿರಕ್ಕಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ ಮುಂಜಾನೆ ಎದ್ದು ಖುಷಿ ಸೂರ್ಯದೇವನ ಜೊತೆ ಮಾತಾಡಿ ಬ್ರಷ್ ಮಾಡ್ಕೊಂತ ನಿಂತಿರ್ತೀನಿ. ಹಂಗೆ ಗೊತ್ತಲ್ರಿ, ನಮ್ಮ ಮನ್ಯಾಗ ಗೌರಿ ಐತಿ, ಮಜ್ಜಿಗೆ ಕಡಿತೇನೆ ನಾನು. ಮಜ್ಜಿಗೆ ಕಡದ ಇಟ್ಟಿದ್ನಿ, ಬೆಣ್ಣೆ ಬಂದೈತೆ ನೋಡಿರಿ. ಬೆಣ್ಣೆ ಈ ಥರ ಬರ್ತೈತಿ. ನೀವು ಯಾವುದಂತಂದ್ರೆ ನಾನು ಏನಾದರೂ ಹೇಳಿದರೆ ಕೆಲವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸ್ತೈತಿ. ವಿಜಯ್ ಟೈಮ್ಸ್ ಅಂತ ಅನಿಸ್ತೈತೆ, ಅದು ನ್ಯೂಸ್ ಚಾನಲ್, ಯೂಟ್ಯೂಬ್ ಚಾನಲ್ ಐತೆ ನೋಡಿ. ನೀವು ಅದನ್ನು ಫಾಲೋ ಮಾಡಿ. ಯಾವ ಫುಡ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂಥೇಳಿ ಖಂಡಿತ ನಿಮಗೆಲ್ಲರಿಗೂ ಗೊತ್ತಾಕೈತಿ. ಯಾವ ಈಗ ನಾವೇನು ಅನ್ಕೋತೀವಿ ಗೊತ್ತಾ, ಕಡಿಮೆಯಲ್ಲಿ ತುಪ್ಪ ಬೆಣ್ಣೆ ಸಿಕ್ಕರೆ ಸಾಕು ಮುಗಿಬಿದ್ದು ತೊಗೋತೀವಿ. ಅದು ಎಷ್ಟು ಪ್ಯೂರ್ ಬೆಣ್ಣೆ ಇರ್ತೈತಿ, ಅದರೊಳಗೆ ಮತ್ತೇನು ಮಿಕ್ಸ್ ಆಗಿರ್ತೈತಿ ಅನ್ನೋದನ್ನು ಯಾವುದೂ ಯೋಚನೆ ಮಾಡೋಂಗಿಲ್ಲ. ನಮಗೆಲ್ಲೇ ಒಂದು 100 ರೂಪಾಯಿ ಕಡಿಮೆ ಆಕೈತೆ, ಅದು ತೊಗೊಂಡು ಬಿಡೋದು. ಅದು ಪ್ಯೂರ್ ಇರ್ತೈತೆ ಏನಿಲ್ಲ ಅಂತೇಳಿ. ನಾವು ದೊಡ್ಡವ್ರು ತಿಂದು ಹೆಂಗಾದರೂ ಹಾಳಾಗಿ ಹೋಗಲಿ, ಪಾಪ ಸಣ್ಣ ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ, ಸಣ್ಣ ಮಕ್ಕಳು ಯಾಕಂದ್ರೆ ಅದು ಅವರ
ಬುದ್ಧಿಶಕ್ತಿ ಮ್ಯಾಗ ಮತ್ತು ಅವ್ರ ಆರೋಗ್ಯದ ಮ್ಯಾಗ ಗಿಡ ಬರ್ತೈತಿ, ಮಾಡಿದ್ದ ಇರ್ತೈತಿ. ಅದಕ್ಕೋಸ್ಕರ ಹಗ್ಗ ಅಂತ ಹೇಳ್ತೀವಿ, ಸಣ್ಣ ಹಗ್ಗ. ಇದು ಕಡಗೋಲು ಮತ್ತು ಇದನ್ನ ತಂದದ್ದು ಫಾಲೋ ಮಾಡೋರು ಈ ಗೌರಿ ಎಲ್ಲ ಮೊದಲಿನ ಇನ್ನೊಬ್ಬಳು ಗೌರಿ ಇದ್ದಳು ನಮ್ಮ ಮನ್ಯಾಗ. ಅವಾಗ ನಾನು ಯೂಟ್ಯೂಬರ್ ಆಗಿರ್ಲಿಲ್ಲ, ಅವಾಗ ಈಗ ಈ ಥರ ಕಡಗೋಲು ಸಿಗೋದು ಭಾಳ ರೇರ್. ಯಾಕಂದ್ರೆ ನಾವು ಇದಕ್ಕೆ ಹಗ್ಗ ಹಾಕಿ ಇದು ಸಂದ ಐತಲ್ಲ, ಸಂದ ಬೆನ್ನಿನ ದಾರ ಅಂತ ಹೇಳ್ಬೋದು. ದಾರ ಅಂತ ಹೇಳಿದ್ರೆ ಇದಕ್ಕೆ ಸಣ್ಣ ಎಲ್ಲೋ ಕಡಿಮೆ ಸಿಗರಿ ಅಂತ ಹೇಳಿ ಎಲ್ಲ ತಗೊಂಡು ಹಾಳು ಮಾಡೋದು, ಈ ಥರ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗೆಲ್ಲ ನೋಡಿ ಸಣ್ಣ ಸಣ್ಣ ಹಾಕಕ್ಕಂತಾನೆ ಇದನ್ನೆಲ್ಲ ಸಹಿತ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಹಾರ್ಟಲ್ಲಿನೋ ಹೋಲ್ ಬೀಳ್ತಾವೆ, ಹಾರ್ಟ್ ಅಟ್ಯಾಕ್ ಆಕ್ಕವು, ಹಿಂಗೆ ಸಾವಿರಾರು ಕಾಯಿಲೆಗಳು ಬರಾಕತ್ತವ. ಅದೆಲ್ಲ ಏನು ಮಾಡ್ತಾನೆ ಅಂದ್ರೆ ವಾರಕ್ಕೆ ಬೆನ್ನಿನ ಕಡದು ಬಿಡ್ತಾನೆ. ಇದ್ರೊಳಗೆ ಇದರದ ದಾರದ ಏನಾದ್ರು ಎಳೆದಿ ಬಿದ್ದಿರ್ತದ. ನಮ್ಮನೆ ಗೌರಿ ಒಂದಾಗಿಲ್ಲ, ಅದು ಕಂಡ್ರೆ ಕೂದಲ ಪದಲ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೆಲವರು ಓವರಾಗೆಲ್ಲ ಥಿಂಕ್ ಮಾಡ್ತಾರೆ, ಕೆಲವು ನಮ್ಗೆ ಹೇಳ್ತಾರೆ ಓವರ್ ಆಗಿ ಥಿಂಕ್ ಮಾಡೋರು ಮಾತ್ರ. ಯಾಕಂದ್ರೆ ಅವ್ರ ಬಿಸ್ನೆಸ್ ಮೈಂಡ್ ಇರಂಗಿಲ್ಲ, ಅಂದ್ರೆ ಅವರು ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ. ನಾವೇನು ಮಾಡಿದ್ರೆ ಅದ್ರ ತಕ್ಕ ಬೆಲೆ ಸಿಗ್ಲಿ ಅಂತೇಳಿ ನಿಮ್ಗೆ ಇನ್ನೂ ರೈತರ ಹತ್ರ ತಗೊಳ್ಳೋದ್ರಿಂದ ಹೈಜೆನಿಕ್ ಆಗಿನೂ ಇರ್ತೈತಿ, ಶುದ್ಧವಾದ ಬೆಣ್ಣೆ ಅಥವಾ ತುಪ್ಪನೂ ಸಿಗ್ತೈತಿ, ಮತ್ತು ನೀವು ಅದನ್ನು ತಿನ್ನೋದ್ರಿಂದ ಆರೋಗ್ಯವಾಗಿಯೂ ಇರ್ತೀರಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನೀವು ರೈತರ ಹತ್ರ ಯಾಕೆ ತೊಗೊಳಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿ ಬ್ರ್ಯಾಂಡ್ ಏನಿರ್ತಾವಲ್ಲ, ಪ್ರತಿ ಒಂದ್ರೊಳಗೂ ಕಲಬೆರಕೆ ಆಗಿರ್ತೈತಿ. ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡ್ಬೋದು. ಹಂಗಿಲ್ಲ, ಹಾಗಾಗಿ ಅವ್ರಿಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ಮಾಡೋದು. ಇವತ್ತು ಸ್ವಲ್ಪ ಹುಂಚೆ ಹುಳಿ ಹಾಕೇನಿ, ಹುಂಚೆನಿನ ಹುಳಿ ಇತ್ತು. ನೀವು ಹಾಕಿರಲಿಲ್ಲ, ಒಂದ್ಸಲನಾರ ಹಾಕಿ ಮಾಡಿರಿ, ಮಸ್ತ್ ಆಕೈತಿ. ನಮ್ಮ ಮನೆಗೆ ಇಷ್ಟ ಆಕೈತಿ ಹುಂಚೆ ಹುಳಿ. ಇಲ್ಲಾಂದ್ರೆ ಟೊಮೆಟೊನೂ ಹಾಕಂಗಿಲ್ಲ, ಹುಂಚೆ ಹುಳಿನೂ ಹಾಕಂಗಿಲ್ಲ. ನಾನು ಹಂಗನ ಮಾಡೋದು ಅವಲಕ್ಕಿ ಜಾಸ್ತಿ. ಯಾಕಂದ್ರೆ ಒಬ್ಬೊಬ್ಬರದ ರುಚಿ ಟೇಸ್ಟ್ ಒಂದೊಂದು ಥರ ಇರ್ತೈತಿ. ಶೇಂಗಾ ಪರ್ಸ್ನಲಿ ಅವ್ರಿಗೆ ಇಷ್ಟ ಆಗಂಗಿಲ್ಲ, ನನಗೂ ಇಷ್ಟ ಆಗಂಗಿಲ್ಲ. ಹಾಗಾಗಿ ಮತ್ತು ಮೊಸರು ತಿರ್ತೈತಿಲ್ಲ, ನಾವು ಮೊಸರು ಹಾಕೊಂಡು ತಿಂತೇವೆ ಇದ್ರ ಜೊತೆ. ಈಗ ಮಿಕ್ಸ್ ಮಾಡ್ಕೋತೀನಿ. ನಾಷ್ಟ ಮಾಡ್ಕೊಂಡೆ. ಈಗ ನಮ್ಮ ಮನೆಯವ್ರಂತಲ್ಲಿ ಹೋಗುದು ನೋಡ್ರಿ. ಹೋಗಿ ಅವ್ರಿಗೆ ನಾಷ್ಟ ಕೊಟ್ಟು ಬರ್ಬೇಕ. ಚೀಲ ತಗೊಂಡಿಲ್ಲ, ಚೀಲ ಕೈಯಾಗ ಹಿಡ್ಕೊಂಡ್ರೆ ಕೈ ಸೋಲ್ತತ್ತಪ್ಪ, ಅದಕ್ಕೆ ತಲೆ ಮ್ಯಾಗ ಇಟ್ಕೊಂಡು ಹೋಗುದು ನೋಡ್ರಿ. ಇಷ್ಟು ಬರೀ ಹೋಗ್ಬರ್ನಂತ ಅವ್ರಿಗೆ ನಾಷ್ಟ ಕೊಟ್ಟ ಆಮ್ಯಾಗ ಬಂದ ಒಗ್ಯಾನ ಜಗ್ಗದಾವು. ಬಿಸಿಲ ಬಿಡಂಗಿಲ್ಲ. ಇಲ್ಲ ಬೇರೆ ಕಡೆ ಎಲ್ಲಾರು ಒಗ್ಯಾನ ಕಲ್ಲು ಹಾಕೋಬೇಕು ಚಳಿಗಾಲದಲ್ಲಿ. ಒಗ್ಯಾನ ಒಗ್ಯಾಕ ಇಲ್ಲಿ ಬಾಗಿಲು ಮುಂದೆ ಹೋಗಿತ್ತೇವಲ್ಲ, ಮಾವಿನ ಗಿಡಗಳದು ಸೀತಾಫಲದ್ದು ಎಲ್ಲ ಚಾಟಕೈತಿ. ಮತ್ತು ಮೊಸರು ಇದ್ರಕ್ಕೆಲ್ಲ ಹಂಗಾಗಿ ಮಜ್ಜಿಗೆ ತೊಗೊಂಡೇನಿ. ಇದ್ರೊಳಗೆ ಉಪ್ಪು ಹಾಕ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ದ. ಇದ್ರೊಳಗೆ ಸ್ವಲ್ಪ ಬೆಣ್ಣೆ ಬಂದಿರ್ತೈತಿ ಒಂದೀಟ. ನಾನು ಎಂಥ ಪೆದ್ದಿ ನೋಡ್ರಿ, ಕಾಲ ಚಪ್ಪಲ್ ಹಾಕೋಬೇಕಲ್ಲ, ಚಪ್ಪಲ್ ಇಲ್ದ ಹಂಗೆ ಹೊಂಟನಿ. ಈಗ ಜಾಸ್ತಿನೂ ಚಪ್ಪಲ್ ಹಾಕ್ಕೊಳಂಗೇ ಇಲ್ಲ. ನೆಲ್ಲಿಕಾಯಿ ನೋಡ್ರಿ ಇಂದ ಪುಣ್ಯಕ್ಕೆ ಈಗಲೇ ನೆನಪಾಗ್ಯಾವ ಚಪ್ಪಲ್. ನೀನು ರಾತ್ರಿ ಹಿಂಗೆ ಹಾವು ಇಂಚಿ ಪಂಚಿ ಏನಾರು ಜಗಳ ಮಾಡ್ಯಾವ ಏನು ಮಾಡ್ಯಾವ ಗೊತ್ತಿಲ್ಲ. ಎಷ್ಟಕ್ಕೊಂದು ಕಂಡಾಪಟ್ಟಿ ನೆಲ್ಲಿಕಾಯಿ ಹೋದ್ರೆ ಇಲ್ಲೆಲ್ಲ ಇಲ್ಲಿ ಮತ್ತು ಅಲ್ಲಿ ಮುಂದಿನ ಗೊಂಚಲ್ದಾಗ ಭಾಳ ಇದ್ದು, ಭಾಳ ಅಂದ್ರೆ ಭಾಳ ಉದುರಿ ಅಥವಾ ಥಂಡಿಗೆ ಏನಾರು ಉದುರಿ ಅವ ಏನು ಮಾಡ್ಯಾವ ಗೊತ್ತಿಲ್ಲ. ನೆಲ್ಲಿಕಾಯಿ ಅಂದ್ರೆ ಸಿಕ್ಕಾಪಟ್ಟಿ ಉದುರಿ ಅವ. ಇನ್ನು ಅಲ್ಲಿ ಹೋಗಿ ಬುತ್ತಿ ಕೊಟ್ಟು ಬರ್ಬೇಕಾದ್ರೆ 11 ಗಂಟೆಗೆ ಹೋಗ್ತೇನೋ. ಬಂದ ಆಮ್ಯಾಗ ಯೂಟ್ಯೂಬ್ ವಿಡಿಯೋ ಸರಿಯಾಗಿ ಹಾಕಕ್ಕನ ಆಗಂತು. ಮುಂಜಾನೆಗ ಥಂಡಿ ಭಾಳ ಅಂದ್ರೆ ಭಾಳ ಥಂಡಿ ಇರ್ತೈತಿ. ಹಾಗಾಗಿ ಸ್ವಲ್ಪನ ಹಾಕಿದ್ನೆಲ್ಲ, ಸ್ವಲ್ಪನಂದ ಸರಿಯಾಗಿ ಹೊಟ್ಟೆನೇ ಇಲ್ಲ. ಕಬ್ಬು ನೋಡ್ರಿ ಹೆಂಗೆ ಹೊಟ್ಟೈತಿ.
ಇದೊಂದು ಚಿಂತೆ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ಯಾರಾದರೂ ಅಳವಡಿಸ್ಕೊಳ್ತಿದ್ರೆ ಖಂಡಿತ ಅಳವಡಿಸ್ಕೊಡ್ರಿ. ಯಾಕಂತಂದ್ರೆ ಸುಮ್ಮನೆ ಏನೋ ವ್ಯೂಸ್ ಬರಲಿ, ಲೈಕ್ ಸಿಗಲಿ ಅಂತೇನು ಹೇಳಿರಂಗಿಲ್ಲ. ಒಳ್ಳೇದಕ್ಕೆ ಹೇಳೋದು, ನಾವೇನು ಫಾಲೋ ಮಾಡ್ತಿರ್ತೀವಲ್ಲ ಅದನ್ನು ಹೇಳ್ತಿರ್ತೀವಿ. ಆಮೇಲೆ ನಮ್ಮ ದೇವಿಯರು ಪಾಲಕ್ ಹಾಕ್ಯಾರ, ಹಚ್ಚಗಡಮ್ನೆ ಬೇಯಿಸಿದ್ದು ಹಾಕಂತ ಹೇಳೋಕ್ಕಿಂತ ಪಾಲಕ್ ರೈಸ್, ಪಾಲಕ್ ತಾಲಿಪಟ್ಟು. ನಾ ಇವತ್ತು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ, ಪಾಲಕ್ ಹಾಕಿ ತಾಲಿಪಟ್ಟಿ ಮಾಡ್ಕೊಂಬರಲ್ಲ ಅಂತೇಳಿ. ಬೇಡ ಅವಲಕ್ಕಿನ ಮಾಡ್ಕೊಂಬ ಅಂದ್ರೆ, ಹಾಗಾಗಿ ಅವಲಕ್ಕಿನ ಮಾಡ್ಕೊಂಡು ಹೊಂಟೇನಿ. ಬಿಡ್ಲ ಸಾಲಿಗೆ ಹೋಗಿಲ್ಲ? ಹೌದಣ್ಣ. ಕಬ್ಬು ನೋಡ್ರಿ ಇಷ್ಟು ಎಲ್ಲ ಗರಿ ಆದತ್ತಿದೆ. ಹಿಂಗೆ ಗರಿ ಅದು ಅಂದ್ರೆ ತೂಕ ಕಡಿಮೆ ಬರ್ತಾವೆ. ನೋಡೋಕೆ ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಇದು. ಅಯ್ಯ ಹೌದು, ಯಾವಾಗ ಹಾಕ್ಸ್ಯಾರ? ನೀನು ಬಂದಿತ್ತು ಫೋನ್ದಾಗ ಹಾಕತ್ತಿದ್ದು ಗಾಡಿ ಹೋಟ್ಲ ಇದು ಇಲ್ಲಿದು ಹಂಗೈತನ? ಇಲ್ಲಿದು ಹಾಕ್ಸ್ಯಾರನ? ಅದ್ರ ಮತ್ತೆ ಹೋದ ಭಾಳ ಹುಳಕಾಗಿತ್ತಲ್ಲ ಕಕ್ಕ? ಭಾಳ ಉಳ್ಕಾಗಿತ್ತು. ಬಂದದ ರೇಟ್ ಎಲ್ಲ ಅಳಗಾಲ ಹಚ್ಚಿ ಬಿಡ್ತಾರ. ಇದು ಬೇರೆ ಇತ್ತು, ಈಗ ಬೇರೆ ಮಾಡಾರ. ಯಾವಾಗಲೂ ಹಂಗೆ ಬಿಡಪ್ಪ, ರೈತರದ್ದು ಏನು ಲಾಭನ ಆಗಂಗಿಲ್ಲ. ಹೋದ ವಾರದಾಗ 9,000 ರೂಪಾಯಿ ಐತಿ. ಈಗ ನೋಡಿ ಮೊಬೈಲ್ದಾಗ ಚೆಕ್ ಮಾಡಿವಿ ನಾವು, ನಿನ್ನೆ 6,50,000 ಮಾಡ್ಯಾರ. ಗೌರ್ಮೆಂಟ್ ರೇಟ್ ಎಷ್ಟೈತಿಪ್ಪ ಈಗ? ಗೌರ್ಮೆಂಟ್ 8,000. ನಾವು ಹೊಲಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಪಕ್ಕದ ಹೊಲದವ್ರು ಕರೆದಾರ. ಹಂಗೆ ಹೋಗಿ ಅಲ್ಲಿ ತೊಗರಿ ಹಾಕ್ಸಿದ್ರು. ಅವ್ರ ತೊಗರಿ ನೋಡ್ಕೊಂತ ಅವ್ರ ಜೊತೆ ಮಾತಾಡಿ ಅಲ್ಲೇ ಒಂದು ಅರ್ಧ ತಾಸು ಹೋತೇನೋ ಮಾತಾಡಿ. ಈಗ ವಾಪಸ್ ನಮ್ಮ ಮನೆಯವ್ರಿಗೆ ಬುತ್ತಿ ತೊಗೊಂಡ ಹೊಂಟೇನಿ. ನಾವು ನಾಷ್ಟ ಮಾಡಿದ್ಮೇಲೆ ನಾಷ್ಟನ ತೊಗೊಂಡು ಹೊಂಟೇನಿ. ರೈತರ ಕೆಲಸ ಅಂತಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರ್ತೈತಿ. ಬಟ್ ಬೆಳೆ ಬಂದಾಗ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ನಾವು ವರ್ಷಗಟ್ಟಲೆ ಪಟ್ಟಿರೋ ಕಷ್ಟಕ್ಕೆ ಅದ್ರ ತಕ್ಕಂತನ ಪ್ರತಿಫಲ ಸಿಗೋದು ಬೇಜಾರು ಅಂತಲೇ ಹೇಳ್ಬೋದು. ಪ್ರತಿ ವರ್ಷನೂ ಹಂಗಾಗ್ತೈತಿ. ಈ ವರ್ಷ ಕಬ್ಬಿ ಸ್ವಲ್ಪ ರೇಟ್ ಓಕೆ ಅಂತಂದು ಕಬ್ಬಿನ ಗಾಡಿ ಹೊರಗೆ ಹಾಕ್ಬೇಕಾದ್ರೆ ಹಾಗೆ ಇಲ್ಲ ಅಂತಲ್ಲ. ಹಾಗಾಗಿ ನೀರು ಹಸಿ ಬಿಟ್ಟು ಸ್ವಲ್ಪ ಹೋಗಂಗಿಲ್ಲ. ಜೆ ಸಿ ಬಿ ಬೇಕು, ಅವ್ರು ಹೊಲದಾಗಿನ ಜೆ ಸಿ ಬಿ ಅವ್ರ ಸಹಾಯದಿಂದಲೂ ಅದನ್ನ ಟೇಲರ್ ಇದು ಮಾಡಬೇಕು. ಅದು ಸ್ವಲ್ಪ ಸಿಕ್ಕೊಂಡ್ಬಿಟ್ಟಿತ್ತು. ಅಲ್ಲೇ ಒಂದು ತಾಸು ಟೈಮ್ ಹಾಕಬೇಕಪ್ಪ. ಅಂದರೆ ಕೆಲವೊಂದು ಟೈಮ್ ನಾವು ಅಂದ್ಕೊಂಡು ಎಲ್ಲ ಮಾಡಿರ್ತೇವೆ. ಬಟ್ ಅದು ನಾವು ಅಂದ್ಕೊಂಡಂಗೆ ಎಲ್ಲ ಲೆಕ್ಕಾಚಾರ ಪ್ರಕಾರ ನಡೆಯೋದಿಲ್ಲ. ಇದೆಲ್ಲ ಬಿಟ್ಟಿರ್ತಾವೆ. ಸ್ವಂತ ಹೊಲ ಇದ್ರೆ ಸ್ವಂತ ಹೊಲ ಭಾಳ ಇರಲಿಲ್ಲ ಅಂದ್ರೆ ಈ ಥರ ಹೊಲ ಮಾಡಿದ್ದಾರೆ. ಹೊಲ ಮಾಡಿದ್ವಿ ಲಾಸ್ ಆಗೋದು ಗ್ಯಾರಂಟಿ. ಬಟ್ ನಾವೇನು ಅಂದ್ಕೊಂಡು ಮಾಡಿದ್ವಿ, ಅದು ಏನೇನೋ ಆಯಿತು. ಮುಂದಿನ ಬರೋ ಲಾಗ್ಗಳಲ್ಲಿ ಹೇಳ್ತೀನಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನು. ಕೆಲವರೆಲ್ಲ ಹೇಳ್ತಿರ್ತಿರಲ್ಲ ನಿಮ್ಗೇನು ಕಡಿಮೆ ಆಗೈತಿ ಹಂಗೆ ಹಿಂಗೆ ಅಂತೇಳಿ. ಯಾಕಂದ್ರೆ ನಮ್ದು ಇರೋದನ್ನ 2 ಎಕರೆ ಅದ್ರೊಳಗೆ 1.5 ಎಕರೆ ಬೆಳೆ ಬೆಳಿತೀವಿ ನಾವು. ಅದಷ್ಟರೊಳಗೆ ಮರಾಠಿಗೆ ಮತ್ತು ಬೇರೆ ಕೆಲಸ ಅಂತ ಏನೂ ಇಲ್ಲಲ್ಲ. ಹಾಗಾಗಿ ಅವ್ರಿಗೆ ಏನಾಗೈತಿ ನೋಡಿಲ್ಲ. ಬಟ್ ನೋಡೋರ್ ಕಣ್ಣಿಗೆ ಏನು ಅನ್ನಿಸ್ತದೆ ಅಂತಂದ್ರೆ ಹೊಲ ಇರಂಗಿಲ್ಲ, ಮನೆ ಇರಂಗಿಲ್ಲ. ಬಟ್ ನಮ್ಮ ಹೊಲದಲ್ಲಿ ಅಷ್ಟು ನಾವು ಬದುಕಿ ಇದನ್ನು ಮಾಡ್ಕೋತೀವಿ ಅಂತಂದ್ರೆ ಅದು ಅಸಾಧ್ಯ ಅಂತನ ಹೇಳ್ಬೋದು. ಅದು ಹೇಳಿದ್ನಲ್ಲ, ಯಾವುದೋ ಒಂದು ಬೆಳೆಗಿನೂ ತಕ್ಕ ಪ್ರತಿಫಲ ಸಿಗಂಗಿಲ್ಲ. ನಾಷ್ಟ ತೊಗೊಂಬಂದಿದ್ನಲ್ಲ, ಅವರು ನಾಷ್ಟ ಮಾಡಕತ್ರ. ಇನ್ನು ಅವ್ರು ನಾಷ್ಟ ಮಾಡ್ತಾರೆ. ನಾಷ್ಟ ಮಾಡೋದ್ರಿಂದ ನಾನು ಇಬ್ಬರಿಗೆ ಅಂತ ನಾಷ್ಟ ಹೋಗಿದ್ನಿ. ಗಾಡಿ ಡ್ರೈವರ್ ಅಂತ ಅನ್ನಿಸ್ತೈತಿ ಹುಡುಗ. ಯಾಕಂದ್ರೆ ನನಗೆ ಹೇಳಿರ್ಕಿಲ್ಲ. ನಮ್ಮ ಮನೆಯವ್ರು ಇವ್ರು ಏನು ಮಾಡ್ತಾರೆ ಅಂದ್ರೆ ಇಬ್ಬರು ಊಟನೇ ಜಾಸ್ತಿ ಮಾಡೋಂಗಿಲ್ಲ. ನಮ್ಮ ಮನೆಯವರಾಗಲಿ ಅವ್ರು ಇನ್ನೊಬ್ಬರಾಗಲಿ ಇಬ್ಬರಿಗಂತ ಹೋದರೆ ಅದ್ರೊಳಗೆ 4 ಜನ ತಿಂತಾರೆ. ಅದೇನು ಸ್ವಲ್ಪ ಐತಿ, ಅದು ವಾಪಸ್ ಮತ್ತು ಅದ್ರೊಳಗೆ ನಾವು ಒಂದಿಟ್ಟು ಉಳಿಸಿದ್ರೆ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ
ನಿಜವಾದ ರೈತರಿಗೆ ಬೆಲೆ ಸಿಗಂಗಿಲ್ಲ. ಯಾವತ್ತೋ ಒಂದಿನ ತಳಕು ಬೆಳಕು ತೋರಿಸಿ ವಯ್ಯಾರ ಮಾಡ್ತಾರಲ್ಲ ಅಂಥವ್ರಿಗೇ ಜಾಸ್ತಿ ಸಪೋರ್ಟ್ ಸಿಗೋದು. ಹೆಂಗಿದ್ರು ಜನ ಮಾತಾಡ್ತಾರೆ, ಮತ್ತೇನು ಮಾಡೋಕ್ಕಾಗಂಗಿಲ್ಲಲ್ಲ. ಅದೇನೋ ಗಡ್ಗೆ ಬಾಯಿ ಮುಚ್ಬೋದಂತ, ಜನರ ಬಾಯಿ ಮುಚ್ಚೋಕೆ ಆಗಂಗಿಲ್ಲ ಅಂತ. ಅಂಥ ಜನಗಳ ಮಧ್ಯೆ ನಾವು ಬದುಕಾಕತ್ತೇವೆ ಅಂತಂದ್ರೆ ನಾವು ಏನೋ ನಮ್ಮ ಜೀವನ ಏನಿರ್ತೈತಲ್ಲ ಅದನ್ನು ನೋಡ್ಕೊಂಡು ಹೋಗ್ಬೇಕಷ್ಟೆ. ಯಾಕಂದರೆ ಎಲ್ಲನೂ ಪ್ರತಿಯೊಂದನ್ನು ಹೇಳಿ ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡೋಕ್ಕಾಗಂಗಿಲ್ಲ, ಹೌದಲ್ಲ. ಒಬ್ರಿಗೆ ಒಂಥರ ಇಷ್ಟ ಆದ್ರೆ ಮತ್ತೊಬ್ರಿಗೆ ಒಂಥರ ಇಷ್ಟ ಆಗಂಗಿಲ್ಲ. ಅವರೆಲ್ಲ ನಾಷ್ಟ ಮಾಡೋದ್ರಿಂದ ನಾವು ಅಲ್ಲೇ ಕಪ್ ತಿನ್ನಾಕತ್ತಿದ್ವಿ. ಬಟ್ ಏನಂತಂದ್ರೆ ಯಪ್ಪ ಮಡ್ಡ ಉಳ್ಸ್ಯಾರು, ಆ ನಮೂನಿ ಮಡ್ಡ ಉಳ್ಸ್ಯಾರ. ಏನಾರ ಸ್ವಂತ ಹೊಲದಲ್ಲಿ ಈ ಥರ ಆಗಿದ್ರೆ ಹಗ್ಗ ತೊಗೊಂಡು ಊರ್ಲಿ ಹಾಕ್ಕೊಳ್ಳೋಂಥ ಪರಿಸ್ಥಿತಿನ ಬರ್ತಿತ್ತು. ಆ ನಮ್ಮನೆ ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಕಡ್ಯಾಕೆ ಹಚ್ಚಿಬಿಡ್ತಾರೆ. ಒಂದು ಈಟೂ ಆಘಾತ ಮಾಡಿ ಕಡ್ಯಂಗಿಲ್ಲ. ಇವು ಏನಾಕೈತಂದ್ರೆ ಜಾಸ್ತಿ ಹೊಲ ಇದ್ದವ್ರದ್ದು ನಡೀತೈತಿ, ಒಂದು ಕಡೆ ಲಕ್ಷಣ ಇದ್ರೆ ಮತ್ತೊಂದು ಕಡೆ ಲಾಭ ಹಾಕಿರ್ತೈತಿ. ಬಟ್ ಸಣ್ಣ ರೈತರದ್ದು ಹಂಗೆ ಇರೋಂಗಿಲ್ಲ, ಇರೋದ ಒಂದಿಟ್ಟು ಹೊಲ ಇರ್ತೈತಿ, ಅದ್ರೊಳಗನ ಹಂಗೆ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಹೇಳ್ರಿ, ಹೌದಲ್ಲ. ಬಟ್ ರೈತರ ಜೀವನ ನಿಜವಾಗಿಯೂ ಅಂದ್ಕೊಂಡಂಗೆ ಇರೋಂಗಿಲ್ಲ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನು ಮಾಡ್ತಿರ್ತಾರೆ, ಲೈಕು ವ್ಯೂಸ್ಗೋಸ್ಕರ. ಅದು ಇನ್ಸ್ಟಾಗ್ರಾಮ್ದಲ್ಲಿ ಹೈಯೆಸ್ಟ್ ಅಂತ ಹೇಳ್ಬೋದು, ಫೇಸ್ಬುಕ್ಕಲ್ಲಿ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿರ್ತಾರೆ. ಹಂಗೆ ಯಾವುದೂ ಇರೋಂಗಿಲ್ಲ, ರಿಯಾಲಿಟಿನ ಬೇರೆ ಇರ್ತೈತಿ. ವ್ಯೂಸು ಲೈಕ್ಸ್ಗೋಸ್ಕರ ಅಲ್ಲ, ಯಾಕಂದರೆ ಅಲ್ಲಿ ಪ್ರಮೋಷನ್ ನೋಡಿ ಅದು ಇದು ಸಿಗ್ತಿರ್ತಾವೆ, ಅದಕ್ಕೋಸ್ಕರ ಮಾಡ್ತಿರ್ತಾರೆ. ರೈತರಾಗಿ ಬದುಕೋದೇ ಒಂದೊಂದು ಸಲ ಕಷ್ಟ ಅನಿಸ್ಬಿಡ್ತೈತಿ, ಆ ಥರ ಜೀವನ ಇರ್ತೈತಿ. ಇವ್ರ ಫೋಟೋದಷ್ಟು ಬುದ್ಧಿ ಕಡಿತಾಗಿಲ್ಲ, ಕಬ್ಬು ಕಡಿತಾರ. ಅವಳು ನೋಡ್ರಿ, ಅವಳು ಏಟದಲ್ಲ. ಇದಕ್ಕೆಲ್ಲ ಬಡತನ ಕಾರಣ ಅಂತ ಹೇಳ್ಬೇಕು ಅಥವಾ ತಂದೆ ತಾಯಿ ತಪ್ಪಂತ ಹೇಳ್ಬೇಕು ಗೊತ್ತಿಲ್ಲ. ಎಜುಕೇಷನ್ ಕೊಡ್ಸೋ ಟೈಮಲ್ಲಿ ಪಾಪ ಸಣ್ಣ ಮಕ್ಕಳನ್ನ ಕೊಡ್ತಿರ್ತಾರೆ. ಅವ್ರು ಕಬ್ಬು ಕಡಿ ನೋಡಿ ನಮ್ಮ ದೇವಿ ಕಬ್ಬು ಕಡಿಯಾಕತ್ತಾಳ, ನಾನು ಕಡಿತೇನೆ ಅಂತೇಳಿ. ಹಂಗೆ ಅಲ್ಲದ, ಅದು ಹಿಡ್ಕೋಬೇಕು, ಅದನ್ನ ಕಡೆದು ಒಗಿಬೇಕು. ಎಲ್ಲರೂ ಸಣ್ಣ ಸಣ್ಣವ್ರು ಅದಾರ ಇವರು. ಕಡಿಯಾಕ ಬಂತಾವ. ಹಂಗೆ ಹಿಡಿತಾರನ. ಈ ಹುಡುಗನ ಹೆಸರು ವಿಶಾಲ ಅಂತ. ಎಷ್ಟು ಚಂದ ಅದನ್ನು, ಪಾಪ ಅನಿಸ್ತದೆ ನೋಡಿದ್ರೆ. ಕೈ ಗ್ಲೌಸ್ ಸಹಿತ ಹಾಕೊಂಡಿಲ್ಲ ನೋಡ್ರಿ ಇವರು. ಮುಂಜಾನೆ ಎದ್ದು ಕುಳಿನ ಬರ್ತಾರೆ ಅವ್ರು ಕಬ್ಬು ಕಡಿಯಾಕ. ಸಾಲಿಗೆ ಹೋಗಂಗಿಲ್ಲ, ಏನೂ ಇಲ್ಲ ಪಾಪ. ಎಷ್ಟು ಚಂದ ಅದಾರ ಇವರು, ಬ್ಲ್ಯಾಕ್ ಬ್ಯೂಟೀಸ್ ಇವರೆಲ್ಲ. ಮೇಕಪ್ ಮಾಡಿ ನೋಡ್ತೀವಿ. ಕಪ್ ಕಡೆ ನೋಡಿದ್ರೆ ಖುಷಿ ಪಡೋ ಬರ್ತದೆ, ಬೇಜಾರು ಬರ್ತೊಂಡ್ರೆ ಎಷ್ಟೊಂದು ಕಷ್ಟಪಟ್ಟಾರ ಪಾಪ. ಇವರು ಇದಕ್ಕೆ ಫಲ ಮಾಡಿದ್ದೀರೇನೆ. ನಾವು ಅಂದ್ಕೊಂಡಂಗೆ ಬೆಳೆ ಇಳುವರಿನೂ ಬರಲಿಲ್ಲ. ಈಗ ಲಾಸ್ಟಿಗೆ ಕಳಿಸ್ಬೇಕಾದ್ರೆ ಅರ್ಧ ಫ್ಯಾಕ್ಟ್ರಿಗೆ ಹೋದ್ರೆ ಹಿಂಗೆ ಅರ್ಧ ಹೊರದಾಗ ಉಳಿಯಕತ್ತೈತಿ. ಯಾಕಂದ್ರೆ ಸಣ್ಣ ಸಣ್ಣೆಲ್ಲ ಕಡೆ ಹಚ್ಚಾಗ ಒಂದು ಇದು ಒಳಗೆ ಬರಂಗಿಲ್ಲ. ಎಲ್ಲೆಲ್ಲಿ ಗಾಂವ್ ಬರ್ತದೆ, ಎಲ್ಲೆಲ್ಲಿ ಕಡಿತಾರೆ, ಒಂದು ಗುಂಪು ಅಲ್ಲೇ ಬಿಟ್ಬಿಡ್ತಾರೆ ಕಬ್ಬು. ಕೋಟಾದ ಚೂಟ್ ಕೈ ನೋಡು. ನಮ್ಕ ಮನೋಜ್ ಹುಡುಗರು ಈ ತಂದೆ ತಾಯಿಗಳಿಗೆ ಒಂದು ಲೀಟ್ರ್ ಬುದ್ಧಿ ಬೇಡ್ರಿ. ಬಡತನ ಇದ್ರೇನ್ರಿ ಇವರು. ಬಟ್ ಜಾತಿ ಬಗ್ಗೆ ಮಾತಾಡೋದಂತ ಕಪ್ಪಿ ಹೇಳ್ಕೊಳ್ಬೇಡ್ರಿ. ಯಾವ ಜನಾಂಗದವ್ರು ಅಂತ ಹಿಂಗೆ ಮೊದಲೆಲ್ಲ, ಈಗೆಲ್ಲ ದುಡಿದ ಕೆಲ್ಸಕ್ಕೆ ಹೋಗ್ತಾರೆ. ಮೊದಲೆಲ್ಲ ಹಿಂಗೆ ಭಿಕ್ಷೆ ಬೇಡ್ತಾರೆ ನೋಡ್ರಿ ಬಸ್ ಸ್ಟ್ಯಾಂಡ್ ಅಲ್ಲೇ ಇಲ್ಲೇ. ಯಾವುದೋ ಒಂದು ಇದು ಅಂತಾರೆ. ಪಾಪ ಸಣ್ಣ ಮಕ್ಕಳು ಸಾಲಿಗೆ ಹೋಗೋ ಟೈಮ್. ಬಟ್ ಅವ್ರ ತಂದೆ ತಾಯಿ ಎಷ್ಟೊತ್ತಿಗೆ ಬರ್ತಾರೆ, ಅಷ್ಟೊತ್ತಿಗೆ ಬಂದು ಅವ್ರು ಹೇಳ್ತಾರೆ, ಇವ್ರು ಕಬ್ಬು ಕಡಿತಾರೆ. ಅವ್ರು ಹೇಳ್ಕೊಡ್ತಾ ಇವ್ರು ಒಂದು ಲೋಡ್ ಫುಲ್ ಮಾಡಿರ್ತಾರೆ. ನಮ್ಮ ಮನೆಯವ್ರಿಗೆ ಇದನ್ನು ನೋಡಿ ಹೊಟ್ಟೆ ಕಡ ಕಲಿಸ್ದಾಗ ಆಗ್ತೈತಿ. ಆ ಬಾರಿಗಿದ ಬಾರಿಕ ಇರ್ಬೋದು, ಇರಾಕಿಲ್ಲ. ಈ ಸಲ ಬಾರಿ ಏನ ಭಾಳ ಏನು ನೋಡ್ರಿ. JCB ಇಲ್ಲೇ ಹಿಂದೆ ಒತ್ತುತ್ತಾರ, ಮುಂದೆ ಅಂದಾಗ ಗಾಡಕ್ಕೆ ಮೇವು ಬಂದ ನೋಡ್ರಿ. ಎಷ್ಟು ಎದುಗಳು ಎಷ್ಟು ಮಸ್ತ್ ನೋಡ್ರಿ.
ವಾ ಜಾರ್ಗುಂಡಿ ವಾ ಅದು ನಮ್ಗೆ ಹೆದರ್ತಾನ ನಾವು ನಿನಗೆ ಹೆದರ್ತೇನೆ ನೀನು ನನಗೆ ಹೆದರ್ತೀನಿ ಹಾಯ್ ಅಂತ ವಾ ನೋಡ್ತಲ್ಲ ಅದ ಬಂದ್ ಮಾಡ್ತೇನೆ ಇದ್ರಿ ಅಯ್ಯ ಹೊಕ್ಕವು ಅದೇನು ಮೇವು ಭಾಳ ಅಲ್ಲ ಅವಕ್ಕೆ ಕಾಳು ಒಯ್ತವು ಎಷ್ಟೆಷ್ಟು ಕ್ವಿಂಟಲ್ ಎಷ್ಟು ಚಂದ ಅದ ನೋಡ್ರಿ ಹ್ಞೂ ರೀ ಬಟ್ಗುರ್ಕೆ ರೀ ವಾ ಕಟ್ಟ್ಯಾರ ಇಲ್ರಿ ಅದನ್ನ ಬಟ್ಗುರ್ಕ್ಯಾರ ರೀ ಹೌದ್ರಿ ಚಂದ ಅದಾವ್ರಿ ತಗೊಳ್ ಮನ್ಗಂಡ ಅದಾವ ವಾ ನಾವು ಕಡೆ ಹೊಂದವ ಯಾವ್ದಾರ್ದಾರ ಇವು ಎತ್ತುಗಳು ಯಾರು ರೀ ಇವ ಯಾರು ರೀ ಇವು ರೀ ಯಾವ್ರಿ ಹಾಂ ಅಲ್ಲೆಲ್ಲದ ಹ್ಞೂ ಇರ್ಬೋದು ಹೌದು ಹೋ ರೀ ಹಾಂ ರೀ ಹ್ಞೂ ರೀ ವಿಡಿಯೋ ಮಾಡಕತ್ತೀವಿ ಹೇಳ್ರಿ ಯೂಟ್ಯೂಬ್ದಾಗ ಬರ್ತೈತೆ ನೋಡ್ರಿ ಯಾರು ನೀವು ನೀವು ಯಾರು ರೀ ಎತ್ಕೊಳ್ಳೋ ಮನಗಂಡದವು ಅವ್ರು ಯಾರು ರೀ ಬಟ್ಗುರ್ಕ್ಯಾರ ರೀ ಹೌದ್ರಿ ಅದು ನೋಡು ಓಹೋ ಮಗಂದು ಆಯಕ್ಕೆ ಬರ್ತದ ಅನ್ನೋದು ಆಯಂಗೆ ಅನಿಸ್ತದ ಇವಕ್ಕ ಈಗ ಯಾಕೆ ಇವು ಬಣ್ಣ ಯಾಕೆ ಹಚ್ಚಾರ ಅವಕ್ಕ ಇಲ್ಲೇ ಜಾತ್ರೆಗೆ ಹೋದಂಗೆ ಅದಾವ ನಾವು ಹಾಂ ಅದನ್ನೇನೋ ತಪ್ಸಾಕತ್ತಾರ ಏನು ಮಾಡಕತ್ತಾರ ಪಾಪ ಜಗ್ಗಿ ಗುದ್ದಾಟ ನೋಡಿ ಅವ್ರಿಗೆ ಏನ್ರಿ लग रहा है ना ऊपर मार देते ಈಗ ಬಿಡ್ತೀನಿ ನಾ ತಳ ಬಿಡಾಕ ಮ್ಯಾಗ ಒಪ್ಪತ್ತೀನಿ इसो जैसे
ಒಬ್ಬೊಬ್ರು ಹೇಳ್ತಾರ ಕಬ್ಬು ಬೆಳೆದವ್ರದ ಚಲೋ ಅವ್ರಿಗೆ ಲಾಭ ಆಕೈತಿ ಅಂಥೇಳಿ. ಇಲ್ಲಿದು ನೋಡಿ ಯಪ್ಪ ದೇವರೇ ಎಷ್ಟೊಂದು ಕಷ್ಟಪಡಾಕತ್ತಾರ ಪಾಪ. ಒಂದು ಹಿಂಗೆ ಹೊಲಗಳಿಗೆ ಹಾದಿ ಇರಲಿಲ್ಲ ಅಂದ್ರೆ ಒಂದು ಲೋಡ್ ಕಬ್ಬು ಕಳ್ಸಕ್ಕೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ಬೇಕಾಕೈತಿ. ಯಾವಾಗ ಇನ್ನೂ ಹೊಲ ಬಿಟ್ಟು ಹೊರಗೆ ಬರ್ತೈತೆ ಗೊತ್ತಿಲ್ಲ. ಮತ್ತು ಅಲ್ಲೆಲ್ಲ ಗಾಡಿಲಿ ಅಡ್ಡಾಡಿರ್ತೈತಿಲ್ಲ, ಅಲ್ಲೆಲ್ಲ ಲಕ್ಷ. ಲೋಕಾಪುರಕ್ಕ ಹಾಂ ಹಾಂ ಡಬ್ಬ್ಯಾಗ ತರಗ್ಗ ಹಾಕಿದ್ರು ರೀ, ತೊಳೆದಿರ್ತಾರ. ಡೀಸೆಲ್ ಇದ್ರಲ್ಲಿ ಇರ್ತಾವ. ನೀವು ದೊಡ್ಡ ಸಣ್ಣ ಪೂರ ಸಣ್ಣ ಕ್ಯಾಟು ಹುಡಾ ಜಿರಕ್ಕಿ ಫೋನ್ ಬರ್ತಿದ್ರು ಅವನ್ನೆಲ್ಲ. ಈಗಿನ ಹುಡುಗರು ಹಂಗೆ ನೋಡ್ರಿ. ಯಾಕೋ ಇಲ್ಲ ಇಟ್ಟಿಲ್ಲ. ಹಾಂ ಇಷ್ಟರು ಇಲ್ಲದಿರಿ ಈಗ? ಇಷ್ಟರು ಇಲ್ಲದಿರಿ?